ನಮಸ್ಕಾರ ವೀಕ್ಷಕರೇ ಸದ್ಯದ ಮಟ್ಟಿಗೆ ನಟ ದರ್ಶನ್ ಅಂದ್ರೆ ವಿವಾದ ಅಂದ್ರೆ ನಟ ದರ್ಶನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕಳೆದೊಂದು ದಶಕದಲ್ಲಿ ನಟ ದರ್ಶನ್ ಅವರು ಸಾಲು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ಆ ಎಲ್ಲ ಬಹುತೇಕ ವಿವಾದಗಳಲ್ಲಿ ಕೇಳಿ ಬರ್ತಾ ಇದ್ದಿದ್ದು ಒಂದೇ ಒಂದು ಹೆಸರು. ಆ ಹೆಸರು ಬೇರಾವುದೂ ಅಲ್ಲ, ನಟಿ ಪವಿತ್ರ ಗೌಡ. ಇತ್ತೀಚಿನ ವರ್ಷಗಳಲ್ಲಿ ಪದೇ ಈ ನಟಿ ಪವಿತ್ರ ಗೌಡ ಅವರ ಹೆಸರು ದರ್ಶನ್ ಅವರ ಜೊತೆಗೆ ವಿವಾದಗಳಲ್ಲಿ ಆರೋಪಗಳಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ಮತ್ತೊಮ್ಮೆ ಆಕೆಯಿಂದಲೇ ಸೃಷ್ಟಿಯಾದಂತಹ ವಿವಾದ ಕೊನೆಗೂ ದರ್ಶನ್ರನ್ನ ಜೈಲು ಪಾಲಾಗುವಂತೆ ಮಾಡಿದೆ. ಸದ್ಯ ಈಗ ನಟಿ ಪವಿತ್ರ ಗೌಡ ದರ್ಶನ್ ಜೊತೆಯಲ್ಲಿ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಜೈಲು ಪಾಲಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ನಟ ದರ್ಶನ್ ಅವರು ಚಿತ್ರರಂಗದಲ್ಲಿ ಯಾವ ರೀತಿ ಬೆಳೆದ್ರು, ಅವರು ವೈಯಕ್ತಿಕ ಜೀವನದಲ್ಲಿ ಯಾವೆಲ್ಲ ವಿವಾದಗಳನ್ನು ಎದುರಿಸಿದ್ದಾರೆ, ಎಲ್ಲದರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ನಟಿ ಪವಿತ್ರ ಗೌಡ ಅವರ ಹಿನ್ನೆಲೆ ಕೂಡ ಸಾಮಾನ್ಯದಲ್ಲ. ರೇಣುಕಾ ಸ್ವಾಮಿಯ ಕೊಲೆ ಬಳಿಕದಲ್ಲಿ ಆಕೆ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರ. ಅದೇನು ಎತ್ತ ಅನ್ನೋದನ್ನ ಮುಂದೆ ಹೇಳ್ತೀನಿ. ಇನ್ನು ಇದೇ ನಟಿ ಪವಿತ್ರ ಗೌಡ ಅವರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. ನೀವು ಕೂಡ ಅಲ್ಲಿ ಇಲ್ಲಿ ಹುಡುಕಾಡಿರಬಹುದು. ಆದ್ರೆ ಬಹುತೇಕ ಮಾಹಿತಿಯಲ್ಲಿ ಆಕೆ ಸಿನಿಮಾ ನಟಿ, ಆಕೆಗೆ ಈ ಮೊದಲು ಒಂದು ಮದುವೆ ಆಗಿತ್ತು, ನಂತರದಲ್ಲಿ ವಿಚ್ಛೇದನ ಆಗಿದೆ, ಆಕೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಜೊತೆಗೆ ಗುರುತಿಸಿಕೊಂಡಿದ್ದಾರೆ, ಅಷ್ಟೇ ಮಾಹಿತಿ ಇದೆ. ಆದರೆ ಬಹಳಷ್ಟು ಜನಕ್ಕೆ ಕುತೂಹಲ ಇರುವಂಥದ್ದು, ಈ ನಟಿ ಪವಿತ್ರ ಗೌಡ ಹೇಗೆ ದರ್ಶನ್ಗೆ ಪರಿಚಯ ಆದ್ರು, ಹೇಗೆ ಕ್ಲೋಸ್ ಆದ್ರು. ನಟ ದರ್ಶನ್ ಅಷ್ಟು ಸುಲಭವಾಗಿ ಯಾರನ್ನು ಹತ್ತಿರ ಸೇರಿಸ್ಕೊಳ್ಳೋದಿಲ್ಲ. ಆದರೆ ಚಿತ್ರರಂಗದಲ್ಲಿರುವಂತಹ ಅಷ್ಟೊಂದು ನಟಿಯರ ನಡುವೆ ಪವಿತ್ರ ಗೌಡ ದರ್ಶನ್ಗೆ ಕ್ಲೋಸ್ ಆಗಿದ್ದು ಹೇಗೆ, ಇದೇ ವಿಚಾರ ಈಗ ಎಲ್ಲರಲ್ಲೂ ಇರುವಂತಹ ಕುತೂಹಲ. ಇನ್ನು ಪವಿತ್ರ ಗೌಡ ಮಾಜಿ ಪತಿ ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಹಾಗಾದ್ರೆ ಈ ನಟಿ ಪವಿತ್ರ ಗೌಡ ಯಾರು, ಅವರ ಹಿನ್ನೆಲೆ ಏನು, ನಟ ದರ್ಶನ್ ಜೊತೆಗೆ ಆತ್ಮೀಯತೆ ಬೆಳೆಸಿಕೊಂಡಿದ್ದು ಹೇಗೆ, ಗಂಡನಿಂದಲೇ ದರ್ಶನ್ರನ್ನ ಪರಿಚಯ ಮಾಡಿಕೊಂಡು ಮಾಜಿ ಪತಿಗೆ ಮೋಸ ಮಾಡಿದ್ರ, ದ್ರೋಹ ಬಗೆದ್ರ ನಟಿ ಪವಿತ್ರ ಗೌಡ, ಅಷ್ಟಕ್ಕೂ ಆಕೆಯ ಬಾಳಲ್ಲಿ ನಡೆದಿದ್ದೇನು, ರೇಣುಕಾ ಸ್ವಾಮಿಯ ಕೊಲೆಯ ನಂತರದಲ್ಲಿ ಪವಿತ್ರ ಗೌಡ ಏನ್ ಮಾಡ್ತಿದ್ರು ಗೊತ್ತಾ, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರ ಮೇಲಿನ ಅಂಧಾಭಿಮಾನ ತಪ್ಪು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡೋ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಪ್ರತಿದಿನದ ಹೊಸ ಅಪ್ಡೇಟ್ಗಳಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಟಿ ಪವಿತ್ರ ಗೌಡ. ಸದ್ಯ ಈ ನಟಿ ಯಾರು ಅಂತ ಕೇಳಿದ್ರೆ ಕೆಲವರು ನಟ ದರ್ಶನ್ ಅವರ ಗೆಳತಿ ಅಂತಾರೆ, ಇನ್ನು ಕೆಲವರು ನಟ ದರ್ಶನ್ ಅವರ ಎರಡನೆಯ ಪತ್ನಿ ಅಂತಲೂ ಹೇಳುತ್ತಾರೆ. ಹಲವು ಮಾಧ್ಯಮಗಳಲ್ಲೂ ಕೂಡ ಅದೇ ರೀತಿಯಾಗಿ ಸುದ್ದಿ ಬಿತ್ತರಾಗಿದೆ. ಅದೇನೇ ಇದ್ರೂ ಸಹ ಪತ್ನಿ ಮಗ ಇದ್ದರೂ ಪವಿತ್ರ ಗೌಡ ಸಹವಾಸವನ್ನ ಮಾಡಿದ್ದೇ ದರ್ಶನ್ಗೆ ಸಂಕಷ್ಟವನ್ನ ತಂದೊಡ್ಡಿದೆ. ವೀಕ್ಷಕರೇ, ಸಿನಿಮಾ ರಂಗಕ್ಕೆ ಬಂದ ಆರಂಭದ ದಿನಗಳಲ್ಲಿ ನಟ ದರ್ಶನ್ ಈ ರೀತಿಯಾಗಿ ಇರಲಿಲ್ಲ. ಅವರ ಹಳೆಯ ಸಂದರ್ಶನದ ವಿಡಿಯೋಗಳನ್ನು ನೀವು ನೋಡಿದ್ರೆ ಅವರಲ್ಲಿನ ಮುಗ್ಧತೆಯನ್ನು ನೀವು ಗಮನಿಸಬಹುದು. ಆದರೆ ಈಗಿರುವಂತಹ ದರ್ಶನ್ ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧ. ನಟ ದರ್ಶನ್ ಅವರಿಗೆ ಭಾರಿ ಹೆಸರನ್ನ ತಂದುಕೊಟ್ಟಂತಹ ಸಿನಿಮಾ ಅಂತ ಹೇಳಿದ್ರೆ ಕಲಾಸಿಪಾಳ್ಯ. ಆರಂಭದಲ್ಲಿ ಪತ್ನಿ ವಿಜಯಲಕ್ಷ್ಮಿಯನ್ನು ಪ್ರೀತಿಸುತ್ತಿದ್ದಂತಹ ದರ್ಶನ್ ಪತ್ನಿ ಹೆಸರಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹಣವನ್ನು ತೊಡಗಿಸ್ತಾರೆ. ಚಿತ್ರರಂಗಕ್ಕೆ ಬಂದು ನಾಯಕ ನಟನಾಗಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರೂ ಸಹ ದರ್ಶನ್ ಅವರಿಗೆ ಕೈ ತುಂಬ ಹಣ ಸಿಗೋದಿಲ್ಲ. ಆದರೆ ಕಲಾಸಿಪಾಳ್ಯ ನಂತರದಲ್ಲಿ ಅವರ ಅದೃಷ್ಟವೇ ಬದಲಾಗುತ್ತೆ. ಕೋಟಿ ಲೆಕ್ಕದಲ್ಲಿಯೇ ಹಣವನ್ನು ಸಂಪಾದಿಸೋದಕ್ಕೆ ಶುರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಬಹುತೇಕ ಆಸ್ತಿಯನ್ನ ಪತ್ನಿ ಹೆಸರಲ್ಲಿ ಖರೀದಿ ಮಾಡಿದ್ರು ಎನ್ನಲಾಗಿದೆ. ಆದರೆ ನಂತರದ ದಿನಗಳಲ್ಲಿ ಪತಿ ಪತ್ನಿ ನಡುವೆ ಎಲ್ಲವೂ ಅಂದುಕೊಂಡಂತೆ ಇರೋದಿಲ್ಲ. ಹಂತವಾಗಿ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ನಂತರದಲ್ಲಿ ಅದು ಅತಿರೇಕಕ್ಕೆ ಹೋಗಿ ಪತ್ನಿಗೆ ಥಳಿಸಿದಂತಹ ಪ್ರಕರಣದಲ್ಲಿ 2011ರಲ್ಲಿ ದರ್ಶನ್ 28 ದಿನಗಳ ಕಾಲ ಜೈಲಿಗೆ ಹೋಗಿ ಬಂದಿದ್ರು. ಅದೇ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಸಾರಥಿ ಸಿನಿಮಾ ಅವರಿಗೆ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ. ಎಷ್ಟರ ಮಟ್ಟಿಗೆ ಆಗ ದರ್ಶನ್ ಕ್ರೇಜ್ ಇತ್ತು ಅಂತ ಹೇಳಿದ್ರೆ ಇಡೀ ಇಂಡಸ್ಟ್ರಿಯೇ ಒಂದೊಮ್ಮೆ ತಿರುಗಿ ನೋಡಿತ್ತು. ದರ್ಶನ್ ಅವರಿಗೆ ಈ ಮಟ್ಟದ ಫ್ಯಾನ್ ಬೇಸ್ ಇದೆಯಾ ಅಂತ ಹೇಳಿ ಎಲ್ಲರೂ ಅಚ್ಚರಿಪಟ್ಟಿದ್ರು. ಆದರೆ ಸಾರಥಿ ಸಿನಿಮಾದ ನಂತರದಲ್ಲಿ ನಟ ದರ್ಶನ್ ಅವರ ಫಿಲಂ ಕೆರಿಯರ್ ಮತ್ತೊಂದು ಹಂತಕ್ಕೆ ಮೇಲೆ ಇರಿದ್ರೆ ವೈಯಕ್ತಿಕ ಜೀವನದಲ್ಲಿ ಹಿನ್ನಡೆ ಆಗಿತ್ತು. ಯಾಕಂದ್ರೆ ಜೈಲಿಗೆ ಹೋದ ಬಳಿಕದಲ್ಲಿ ದರ್ಶನ್ ಜೊತೆ ಇದ್ದಂತಹ ಉತ್ತಮ ಸ್ನೇಹಿತರು ಅವರಿಂದ ದೂರವಾಗ್ತಾರೆ. ಜೈಲಿಗೆ ಹೋದ ಘಟನೆಯ ಬಳಿಕ ದರ್ಶನ್ ಸಾಕಷ್ಟು ಬದಲಾಗ್ತಾರೆ. ರಾಜಕೀಯ ವ್ಯಕ್ತಿಗಳನ್ನ ಹೆಚ್ಚಾಗಿ ಪರಿಚಯ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ವಿಧಾನಸಭೆ, ಲೋಕಸಭಾ ಚುನಾವಣೆಗಳಲ್ಲಿ ಅವರು ಹಲವು ರಾಜಕಾರಣಿಗಳ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಇವೆಲ್ಲವೂ ಅವರು ಬದಲಾಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯಂತಿವೆ. ಆದರೆ ನಟ ದರ್ಶನ್ ಈ ಬಗ್ಗೆ ಹೇಳಿಕೊಳ್ಳೋದೇ ಬೇರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಮನೆಯ ಬಳಿಗೆ ಪ್ರತಿನಿತ್ಯ ಕೂಡ ಸಾವಿರಾರು ಮಂದಿ ಬಂದು ಹೋಗ್ತಾರೆ. ಹಲವಾರು ಅದರಲ್ಲಿ ಸಹಾಯ ಕೇಳಿಕೊಂಡು ಬರ್ತಾರೆ. ಹೀಗಾಗಿ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ.
ಆ ಮೂಲಕ ಅವರ ಸ್ನೇಹವನ್ನು ಬಳಸಿಕೊಂಡು MLA ಅಥವಾ MP ಗಳ ಬಳಿಯಿಂದ ಒಂದು ರೆಕಮೆಂಡೇಶನ್ ಪತ್ರ ಸಿಕ್ಕರೆ ಹಲವು ಬಡವರಿಗೆ ಹಲವು ಇಲಾಖೆಗಳಲ್ಲಿ ಸಹಾಯ ಆಗುತ್ತೆ ಅನ್ನುವುದು ದರ್ಶನ್ ಅವರು ಹೇಳಿಕೊಳ್ಳುವಂತಹ ಮಾತು. ಹೀಗೆ ನಟ ದರ್ಶನ್ ತಮ್ಮ ಕೆರಿಯರ್ನಲ್ಲಿ ಮೇಲೆ ಇರ್ತಿದ್ದ ಹಾಗೆ ಅವರ ಸರ್ಕಲ್ ಕೂಡ ಬದಲಾಗ್ತಾ ಹೋಗುತ್ತೆ. ಅಲ್ಲದೆ ದರ್ಶನ್ ಅವರಿಗೆ ಪರಿಚಯ ಆದಂಥವರು ಹಲವರು ದರ್ಶನ್ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅವ್ಯವಹಾರಗಳನ್ನು ಮಾಡಿ ಸಿಕ್ಕಿ ಬಿದ್ದಂಥವರು ಕೂಡ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಹವಾಸ ದೋಷವೂ ಕೂಡ ಅವರ ವೈಯಕ್ತಿಕ ಬದುಕು ಹಿನ್ನಡೆ ಅನುಭವಿಸುವುದಕ್ಕೆ ಕಾರಣವಾಗುತ್ತೆ. ಒಂದು ಕಾಲದಲ್ಲಿ ಅಂಬರೀಷ್ ಅವರು ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬೈದು ಬುದ್ಧಿ ಹೇಳುವಂತಹ ಸಲುಗೆಯನ್ನು ಹೊಂದಿದ್ರು. ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಅಂಬರೀಷ್ ಅವರು ಹಾಕಿದ ಗೆರೆಯನ್ನು ದಾಟ್ತಾ ಇರಲಿಲ್ಲ. ಆದರೆ ಅಂಬರೀಷ್ ಅವರ ಸಾವಿನ ಬಳಿಕದಲ್ಲಿ ದರ್ಶನ್ಗೆ ಬುದ್ಧಿ ಹೇಳೋರು ಯಾರೂ ಇಲ್ಲದಂತಾಗುತ್ತೆ. ಗಾಂಧಿನಗರದ ಮಂದಿಯೂ ಕೂಡ ಈ ಮಾತನ್ನು ಒಪ್ತಾರೆ. ದರ್ಶನ್ ಅವರ ಇವತ್ತಿನ ಈ ಸ್ಥಿತಿಗೆ ಅವರ ಸ್ನೇಹಿತ ವಲಯ ಕೂಡ ಅಷ್ಟೇ ಕಾರಣ ಆಗಿದೆ. 2011ರಲ್ಲಿ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ಅನೇಕ ಉತ್ತಮ ಸ್ನೇಹಿತರು ಅವರಿಂದ ದೂರವಾಗ್ತಾರೆ. ಬಳಿಕ ಅವರ ಜೊತೆಗೆ ಸೇರುವವರು ದರ್ಶನ್ ಅವರಿಗೆ ಬುದ್ಧಿ ಹೇಳುವ ಬದಲಾಗಿ ಏನೇ ಮಾಡಿದ್ರೂ ನಡೆಯುತ್ತೆ ಅನ್ನುವಂತಹ ಪಟಾಲಂನಿಂದ ದರ್ಶನ್ ಒಂದು ರೀತಿಯಾಗಿ ದಾರಿ ತಪ್ಪಿ ಹೋಗ್ತಾರೆ. ಈ ಒಂದು ದರ್ಶನ್ ಅವರ ವೈಯಕ್ತಿಕ ಜೀವನದ ಜರ್ನಿಯಲ್ಲಿ ಪವಿತ್ರ ಗೌಡ ಅವರ ಎಂಟ್ರಿ ಕೂಡ ಅಷ್ಟೇ ಹೊಡೆತವನ್ನು ಕೊಟ್ಟಿದೆ. ಈಗ ಈ ಪವಿತ್ರ ಗೌಡ ವಿಚಾರಕ್ಕೆ ಬಂದರೆ ಬೆಂಗಳೂರು ಗ್ರಾಮಾಂತರ ಪ್ರದೇಶವಾದ ತಲಗಟ್ಟಪುರ ಮೂಲದವರು, ಆದರೆ ವಾಸವಾಗಿರುವುದು ಬೆಂಗಳೂರಿನ JP ನಗರದಲ್ಲಿ. ಇತ್ತೀಚೆಗೆ ಅವರು RR ನಗರದಲ್ಲಿ ವಾಸವಿರುವ ಬಗ್ಗೆ ಮಾಹಿತಿ ಇದೆ. ಬೆಂಗಳೂರಿನ ಬಿಷಪ್ ಕಾಟನ್ ಕಾಲೇಜಿನಲ್ಲಿ BCA ಪದವಿಯನ್ನು ಮುಗಿಸಿದಂತಹ ಪವಿತ್ರ ಗೌಡ ಅವರು ಕಾಲೇಜು ದಿನಗಳಲ್ಲೇ ಬಣ್ಣದ ಲೋಕದ ಕನಸುಗಳನ್ನು ಕಾಣ್ತಾ ಇದ್ರು. ಹೀಗಾಗಿ ಮೊದಲು ಅವರು ಎಂಟ್ರಿ ಕೊಟ್ಟಿದ್ದೇ ಮಾಡಲಿಂಗ್ ಲೋಕಕ್ಕೆ. ಮಾಡಲಿಂಗ್ ಹಾಗೆ ರ್ಯಾಂಪ್ ಶೋಗಳಲ್ಲಿ ಹೆಜ್ಜೆ ಹಾಕುವಂತಹ ಸಂದರ್ಭದಲ್ಲೇ ಚಿನ್ನಾಭರಣ ಮಳಿಗೆಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಮಿಸ್ ಬೆಂಗಳೂರಾಗಿಯೂ ಗುರುತಿಸಿಕೊಳ್ತಾರೆ. ಬಹುತೇಕ ನಟಿಯರು ಯಾವ ರೀತಿಯಾಗಿ ಮಾಡಲಿಂಗ್ ಲೋಕದಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೋ ಅದೇ ರೀತಿಯಾಗಿ ಪವಿತ್ರ ಜೀವನ ಕೂಡ ಸಾಗುತ್ತೆ. ಚಿತ್ರರಂಗದಲ್ಲಿನ ಅವಕಾಶಗಳಿಗಾಗಿ ಅಲಿಯುತ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಮೊದಲು ಗುರುತಿಸಿದ್ದು ನಿರ್ದೇಶಕ ಉಮೇಶ್ ಗೌಡ ಅವರು. ಅವರ ಅಗಮ್ಯ ಅನ್ನುವ ಕನ್ನಡ ಚಿತ್ರದಲ್ಲಿ ಅವರಿಗೆ ಮೊದಲ ಅವಕಾಶವನ್ನು ನೀಡುತ್ತಾರೆ. MP ಜಯರಾಜ್ ಅವರ ಪುತ್ರ ಅಜಿತ್ ಜಯರಾಜ್ ಅದರಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ರು. ಅಗಮ್ಯ ಚಿತ್ರ ತೆರೆಕೊಂಡು ಹೀನಾಯವಾಗಿ ಸೋಲು ಕಾಣುತ್ತೆ. ಆಗ ಪವಿತ್ರ ತಾನು ನಾಯಕಿಯಾಗಿ ನಟಿಸಿದ್ದ ಮೊದಲ ಚಿತ್ರವೇ ಸೋಲು ಕಂಡಾಗ ತಮಿಳಿನತ್ತ ಮುಖ ಮಾಡ್ತಾರೆ. ತಮಿಳಿನಲ್ಲಿ ಒಂದು ಚಿತ್ರ ಮಾಡಿ ಮತ್ತೆ ಕನ್ನಡಕ್ಕೆ ಬಂದ ಮೇಲೆ ಛತ್ರಿಗಳು ಸಾರ್ ಛತ್ರಿಗಳು, ಸಾಗುವ ದಾರಿಯಲ್ಲಿ, ಪ್ರೀತಿ ಕಿತಾಬು ಈ ರೀತಿಯ ಚಿತ್ರಗಳಲ್ಲಿ ನಟಿಸ್ತಾರೆ. ನಂತರ ಬತ್ತಾಸು ಅನ್ನುವ ಚಿತ್ರಕ್ಕೆ ನಾಯಕಿ ಆಗ್ತಾರೆ. ಆದರೆ ಈ ಚಿತ್ರ ಕೊನೆಗೆ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಈ ನಡುವೆ ಮಾಡಲಿಂಗ್ ಹಾಗೆ ಚಿತ್ರರಂಗದಿಂದಲೇ ನಾಪತ್ತೆಯಾಗಿದ್ದ ಪವಿತ್ರ ಗೌಡ ಅವರು ಮತ್ತೆ ಕಾಣಿಸಿಕೊಂಡಿದ್ದೇ ನಟ ದರ್ಶನ್ ಅವರ ಜೊತೆಗೆ. ಆದರೆ ಅಚ್ಚರಿಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಟಿ ಪವಿತ್ರ ಗೌಡ ಅವರಿಗೆ ಚಿತ್ರರಂಗಕ್ಕೆ ಬರುವ ಮೊದಲೇ ಮದುವೆ ಆಗಿತ್ತು. ಕೇವಲ 18 ವರ್ಷಕ್ಕೆ ಪವಿತ್ರ ಗೌಡ ಅವರಿಗೆ ಸಂಜಯ್ ಸಿಂಗ್ ಅನ್ನುವವರ ಜೊತೆಗೆ ಮದುವೆ ಆಗಿತ್ತು. ಅವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿ ಎನ್ನುವಂತೆ ಖುಷಿ ಗೌಡ ಅನ್ನುವ ಮಗಳು ಕೂಡ ಇದ್ದಾರೆ. ಇನ್ನು ಸಂಜಯ್ ಸಿಂಗ್ IT ಉದ್ಯೋಗಿ ಆಗಿದ್ರು. ಆದರೆ ಮದುವೆ ಆದಂತಹ ಕೆಲವೇ ವರ್ಷಗಳಲ್ಲಿ ಈ ಒಂದು ದಾಂಪತ್ಯ ಜೀವನ ಮುರಿದು ಬೀಳುತ್ತೆ. ಪತಿ ಪತ್ನಿ ನಡುವೆ ಬಂದಂತಹ ಭಿನ್ನಾಭಿಪ್ರಾಯ ವಿಚ್ಛೇದನದಲ್ಲಿ ಅಂತ್ಯವಾಗಿತ್ತು. ಇದಾದ ನಂತರದಲ್ಲಿ ನಟಿ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ. ಸಿನಿಮಾಗಳಲ್ಲಿ ಅವಕಾಶಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ಕೆಲಸವನ್ನ ಮಾಡ್ತಾರೆ. ಹಲವು ಚಿತ್ರಗಳಲ್ಲಿ ಅವರು ವಸ್ತ್ರ ವಿನ್ಯಾಸವನ್ನ ಮಾಡಿದ್ದಾರೆ. ಆದರೆ ಸಿನಿಮಾಗಳಲ್ಲಿ ಅವಕಾಶವನ್ನು ಹುಡುಕೋದನ್ನು ಅವರು ಬಿಟ್ಟಿರಲಿಲ್ಲ. ಅವಕಾಶಗಳಿಗಾಗಿ ಆಗಾಗ ಅವರು ಆಡಿಷನ್ಗಳಿಗೆ ಹೋಗ್ತಾ ಇದ್ರು. ಹೀಗಿರುವಾಗ 2014-15 ಅವಧಿಯಲ್ಲಿ ದರ್ಶನ್ ಅವರ ಒಂದು ಸಿನಿಮಾ ಆರಂಭ ಆಗುತ್ತೆ. ಜಗ್ಗು ದಾದಾ ಅನ್ನುವ ಸಿನಿಮಾ ಅದು. ಈ ಹಂತದಲ್ಲೂ ಕೂಡ ಪವಿತ್ರ ಗೌಡ ಅವರು ನಾಯಕಿ ಪಾತ್ರಗಳಿಗಾಗಿ ಆಡಿಷನ್ ಕೊಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಪವಿತ್ರ ಗೌಡ ಅವರ ಪರಿಚಯ ಆಗುತ್ತೆ. ಇನ್ನು 2017ರಲ್ಲಿ ಮಿಲನ ಪ್ರಕಾಶ್ ನಿರ್ದೇಶನದ ತಾರಕ್ ಚಿತ್ರ ಬಿಡುಗಡೆ ಆಗುವ ಹೊತ್ತಿಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಅವರು ತುಂಬಾನೇ ಹತ್ತಿರವಾಗಿದ್ರು. ಇದಕ್ಕೆ ಸಾಕ್ಷಿ ಎಂಬಂತೆ ದರ್ಶನ್ ಜೊತೆಗೆ ಅತ್ಯಾಪ್ತವಾದಂತಹ ಫೋಟೋವನ್ನ ಪವಿತ್ರ ಗೌಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಈ ಒಂದು ಫೋಟೋ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಗಲಾಟೆಗೂ ಕಾರಣವಾಯಿತು ಎನ್ನಲಾಗಿದೆ. ಆದರೆ ಈ ಫೋಟೋ ವೈರಲ್ ಆಗ್ತಿದ್ದಂತೆ ದರ್ಶನ್ ಅವರೊಂದಿಗಿನ ಹಳೆಯ ಸ್ನೇಹವನ್ನು ಮುಂದಿಟ್ಟುಕೊಂಡು ಪವಿತ್ರ ಗೌಡ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಆಗಾಗ ಸದ್ದು ಮಾಡಿತ್ತು. ಆ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಪವಿತ್ರ ಗೌಡ ಅವರನ್ನು ತರಾಟೆಗೆ ತೆಗೆದುಕೊಂಡು ಕಮೆಂಟ್ ಮಾಡಿದ್ರು. ಇದಾದ ನಂತರದಲ್ಲಂತೂ ಗಾಂಧಿನಗರದ ಮಂದಿ ಇವರಿಬ್ಬರಿಗೂ ಸಂಬಂಧ ಇದೆ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಕುರುಕ್ಷೇತ್ರ ಚಿತ್ರದ ಹೊತ್ತಿನಲ್ಲಿ ರಾಜಾರೋಷವಾಗಿ ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿನ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಹಂಚಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ.
ಕೇವಲ ಇದಿಷ್ಟೇ ಅಲ್ಲದೆ ದರ್ಶನ್ ಅವರ ಕುಟುಂಬದ ಸದಸ್ಯರ ಜೊತೆಗೂ ಕೂಡ ತಮ್ಮ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕೆಂಗಣ್ಣಿಗೂ ಆಕೆ ಗುರಿಯಾಗ್ತಾರೆ. ಇನ್ನು ಇತ್ತೀಚೆಗಷ್ಟೇ ದರ್ಶನ್ ಅವರ ಜೊತೆಗೆ 10 ವರ್ಷದ ಸಂಬಂಧ ಅನ್ನುವಂತಹ ಸಾಲುಗಳೊಂದಿಗೆ ಪವಿತ್ರ ಗೌಡ ಅವರು ಒಂದು ವಿಡಿಯೋವನ್ನು ಹಂಚಿಕೊಳ್ತಾರೆ. ಇದು ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಅವರ ನಡುವಿನ ಬಹಿರಂಗ ಸಮರಕ್ಕೆ ಕಾರಣವಾಗುತ್ತೆ. ಸದ್ಯ ಪವಿತ್ರ ಗೌಡ ಅವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ. ಫ್ಯಾಷನ್ ಡಿಸೈನಿಂಗ್ ಜೊತೆಗೆ ಬೆಂಗಳೂರಿನ RR ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಹೆಸರಿನ ಬಾಟಿಕ್ ಅನ್ನು ಆರಂಭಿಸಿದ್ದಾರೆ. ಆದರೆ ಈ ಒಂದು ಜರ್ನಿಯಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ, ಮಿಲನಾ ಪ್ರಕಾಶ್ ನಿರ್ದೇಶನದ ತಾರಕ್ ಚಿತ್ರದ ಸಮಯದಲ್ಲಿ ತಮ್ಮ ಹಾಗೆ ದರ್ಶನ್ ನಡುವಿನ ಸಂಬಂಧ ಇರುವಂತಹ ಫೋಟೋ ಹಂಚಿಕೊಂಡಿದ್ದ ಇದೇ ಪವಿತ್ರ ಗೌಡ ಅವರು ಈಗ ಅದೇ ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಚಿತ್ರದ ಹೊತ್ತಿನಲ್ಲೇ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಇಲ್ಲಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಒಂದು ಮಾಹಿತಿ ಆತ IT ಉದ್ಯೋಗಿಯಾಗಿದ್ದ ಅನ್ನುವಂಥದ್ದು, ಮತ್ತೊಂದು ಕಡೆ ಆತ ಕನ್ನಡ ಚಿತ್ರರಂಗದ ನೃತ್ಯ ನಿರ್ದೇಶಕ ಅನ್ನುವ ಮಾಹಿತಿಯೂ ಇದೆ. ಹೀಗಾಗಿ ಗಂಡ ನೃತ್ಯ ಸಂಯೋಜನೆ ಮಾಡ್ತಿದ್ದಂತಹ ಚಿತ್ರಗಳಿಗೆ ಪವಿತ್ರ ಗೌಡ ಅವರೇ ವಸ್ತ್ರ ವಿನ್ಯಾಸವನ್ನು ಮಾಡ್ತಿದ್ರು ಎನ್ನಲಾಗಿದೆ. ಇವರ ಗಂಡ ಕೂಡ ದರ್ಶನ್ ಅವರಿಗೆ ಪರಿಚಿತರಾಗಿದ್ರು ಎನ್ನಲಾಗಿದೆ. ಅಲ್ಲದೆ ತಮ್ಮ ಗಂಡನ ಮೂಲಕವೇ ಪವಿತ್ರ ಗೌಡ ಅವರು ದರ್ಶನ್ ಅವರನ್ನು ಮೊದಲು ಪರಿಚಯ ಮಾಡಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಕೆಲವೊಂದಷ್ಟು ವೆಬ್ಸೈಟ್ಗಳಲ್ಲಿ ವರದಿಯಾಗಿದೆ. ಇನ್ನು ಪ್ರಕರಣದ ವಿಚಾರಕ್ಕೆ ಬಂದರೆ, ರೇಣುಕಾ ಸ್ವಾಮಿ ಹತ್ಯೆಯಾದ ನಂತರದಲ್ಲಿ ಪವಿತ್ರ ಗೌಡ ಅವರು ಕೋರಮಂಗಲದಲ್ಲಿರುವಂತಹ ಸೆಲೂನ್ಗೆ ಭೇಟಿ ನೀಡಿದ್ರು. ಅಲ್ಲಿ ಪೆಡಿಕ್ಯೂರ್ ಮೆಡಿಕ್ಯೂರ್ ಮಾಡಿಕೊಂಡು ಸೋಮವಾರ ಮಧ್ಯಾಹ್ನ 2 ರಿಂದ 3 ಗಂಟೆಗಳ ಕಾಲ ಸೆಲೂನ್ನಲ್ಲೇ ಕಾಲ ಕಳೆದಿದ್ದಾರೆ ಎನ್ನಲಾಗಿದೆ. ಟಾರೆಯಾಗಿ ರೇಣುಕಾ ಸ್ವಾಮಿ ಪ್ರಕರಣ ಇದೀಗ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರಿಗೂ ಸಹ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ. ಹಾಗಾದರೆ ಈ ಒಂದು ವಿಡಿಯೋ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.